ತುಂಬಾ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಸಮೋಸ ಟ್ವಿಸ್ಟರ್ ರೋಲ್ ಅಥವಾ ಸಮೋಸ ಟ್ವಿಸ್ಟರ್ ಫ್ಯಾಂಕಿ ಅಂತ ಹೇಳ್ಬೋದು. ಅದನ್ನ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಪನ್ನೀರ್ನ ತೊಗೊಂಡ್ಬಿಟ್ಟು ಅದನ್ನ ಮ್ಯಾರಿನೇಟ್ ಮಾಡಿ 15 ನಿಮಿಷ ತನಕ ಇಟ್ಟಿದ್ದೆ. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಇದು ರೆಸಿಪಿ ನಿಮಗೆ ಕ್ಯಾಪ್ಷನಲ್ಲಿ ಸಿಗ್ತದೆ. ನಾನಿಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿಲ್ಲ, ನಾನು ಸ್ಕ್ರೇಪ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈಕ್ವಲಿ ಬೈಂಡ್ ಆಗಲಿ ಅಂತ ಕಾರಣಕ್ಕೋಸ್ಕರ. ಅನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ, ಜೀರಿಗೆ ಪೌಡರ್, ಸ್ವಲ್ಪ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಕಲಿಸ್ಕೊಳ್ತಾ ಇದ್ದೀನಿ. ಈ ಸ್ಟೇಜಲ್ಲಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಯಾವುದೇ ಲಮ್ಸ್ ಇಲ್ದಂಗೆ ನಾನು ಇದನ್ನ ಕಲಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಹಿಟ್ಟನ್ನು ನಾನು ನಾದಿಟ್ಕೊಂಡಿದ್ದೆ. ಏನಿಲ್ಲ, ಇದಕ್ಕೆ ಸ್ವಲ್ಪ ಉಪ್ಪು, ಎಣ್ಣೆ ಮತ್ತು ನೀರನ್ನು ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಇಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಒಂದು 15 ನಿಮಿಷ ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ಎಡ್ಜಸ್ಟ್ನ ನೀವು ಕಟ್ ಮಾಡ್ಕೋಬೇಕು ಒಂದು ಸ್ಕ್ವೇರ್ ಶೇಪಲ್ಲಿ. ತುಂಬಾ ಕಷ್ಟ ಅನಿಸ್ತದೆ ಮಾಡಲಿಕ್ಕೆ, ಆದರೆ ಮಾಡ್ಕೊಳ್ಳಿಕ್ಕೆ ತಕ್ಷಣ ಈಸಿ ಅಂತ ಅನಿಸ್ತದೆ. ಬಟ್ ನನಗೆ ಯಾಕೋ ಈ ಒಂದು ರೆಸಿಪಿ ಮಾಡುವಾಗ ತುಂಬಾ ಕಷ್ಟ ಅನ್ನಿಸ್ತು. ಇದನ್ನು ಸ್ಕ್ವೇರ್ ಶೇಪಲ್ಲಿ ಇರುವಂಥದ್ದು ನೀವು ಏನು ಮಾಡ್ಕೊಂಡಿದ್ರಿ ಚಪಾತಿ ಥರ, ಅದಕ್ಕೆ ನಾವು ಅರ್ಧದಲ್ಲಿ ಅಷ್ಟೇ ಮಾತ್ರ ಅದು ಪೇಸ್ಟ್ನ ಹಚ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಟ್ವಿಸ್ಟ್ ಮಾಡ್ಕೋಬೇಕು. ನೋಡಿ ನಾನು ಹೇಗೆ ಥರ ಮಾಡ್ತಾ ಇದ್ದೀನಲ್ಲ ಅದೇ ಥರ ನಿಮ್ಗೆ ಈಕ್ವಲಿ ಅದನ್ನ ಕಟ್ ಮಾಡ್ಕೊಳ್ಳಿ. ನೀವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ರು ಪನ್ನೀರ್ನ ಅದನ್ನ ಟ್ವಿಸ್ಟ್ ಮಾಡ್ಕೊಳ್ತಾ ಬನ್ನಿ. ಇದು ನಾನು ಪುಟಾಣಿಯಾಗಿ ಮಾಡ್ಕೊಂಡಿದ್ದೀನಿ, ತುಂಬ ದೊಡ್ಡದಾಗಿರ್ತದೆ. ಬಟ್ ನನಗದು ಮಾಡ್ಲಿಕ್ಕೆ ತುಂಬ ಕಷ್ಟ ಆದಂಗೆ ಆಗ್ತಾ ಇತ್ತು, ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಹೀಟ್ ಆಯಿಲಲ್ಲಿ ಇದನ್ನು ಗೋಲ್ಡನ್ ಫ್ರೈ ಆಗೋ ತನಕನೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನಂದು ಓವರ್ ಕುಕ್ ಆಗಿತ್ತು. ಟೇಸ್ಟ್ ವೈಸ್ ಅಂತ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ.